ಸ್ವಂತ ಮನೆ ಬೇಕು, ಕಾರ್ ಬೇಕು, ಸೆಟಲ್ಮೆಂಟ್ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಎಲ್ಲ ಬೇಕು. ಬಟ್ ನಾನು ನಿಮಗೆ ಒಂದೇ ಹೇಳ್ತೀನಿ, ನಿಮಗೆ ಎಲ್ಲ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಫಸ್ಟ್ ಇದೆಯಾ, ಇದೆ ಒಳ್ಳೇದು, ಪರವಾಗಿಲ್ಲ, ಇದೆಯಲ್ಲ. ಬರೀ ನಿಮ್ಮ ಅದಕ್ಕಾಗಿನೇ ಗಂಡ ಬೇಕಾ? ಈಗ ನಾಳೆ ಮದುವೆ ಆದ್ಮೇಲೆ ಅವನು ಇನ್ಕೆಪೇಬಲ್ ಇದೆ, ನಮಗೆ ಸೆಕ್ಸೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ಗಂಡ ತೊಗೊಂಡು ಏನು ಮಾಡ್ತೀರಿ? ಫಸ್ಟ್ ಹೆಂಗಿರಬೇಕು, ಯಂಗ್ ಏಜ್ನಲ್ಲಿ ಮದುವೆ ಮಾಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್, ಹುಡುಗಿನಿಗೆ ಯಾವುದೋ ಅಡಿಕ್ಷನ್ಸ್ ಇಲ್ವಾ, ಚೆನ್ನಾಗಿದ್ದಾನ, ಫ್ಯಾಮಿಲಿ ಟೇಕ್ ಕೇರ್ ಮಾಡ್ಬೋದಾ ಅಂತ ಹುಡುಗನ ಜೊತೆ ಮದುವೆ ಆಗಿ ಫಸ್ಟ್ ಒಂದು ಮಗು ಮಾಡಿ. ಲೈಫ್ನಲ್ಲಿ ಎಲ್ಲನೇ ಇದೆ, ಮಕ್ಕಳೇ ಇಲ್ಲ, ಸೆಕ್ಸೇ ಇಲ್ಲ ಅಂದ್ರೆ ಮತ್ತೆ ಲೈಫ್ ಏನು ಉಪಯೋಗನೂ ಇಲ್ಲ. ಆಮೇಲೆ ಎಲ್ಲಾನು ಸಂಪಾದನೆ ಮಾಡ್ಕೊಂಡು ಮದುವೆ ಆಗ್ತೀನಿ ಅಂತಂದ್ರೆ ಆಗಲ್ಲ, ಜೊತೆನಲ್ಲೇ ಅದು ಕೂಡ ಬರಬೇಕು. ಆಮೇಲೆ ಎಜುಕೇಶನ್ ಮುಗಿಸೋದೇ 26, 27, 28, 29 ಆಗೇ ಆಗುತ್ತೆ. ಅವಾಗ ಏನು ಸಂಪಾದನೆ ಮಾಡಕ್ಕೆ ಸಾಧ್ಯ? ಅವನು ಅವ್ರ ಅಪ್ಪಂದು ತಾತೊಂದು ಯಾವುದೋ ಒಂದು ಇಟ್ಟಿದ್ದಾಗ ಮಾತ್ರ ಅವನು ಒಂದು ಸ್ವಲ್ಪ ಶ್ರೀಮಂತ ಅಂತ ಅನ್ಕೋಬಹುದು. ಅವನಲ್ಲಿ ಕ್ಯಾರೆಕ್ಟರ್ಗಳನ್ನ ನೀವು ನೋಡ್ಕೋಬೇಕು. ಸಿಕ್ಕದವ್ರಿಗೆ ಓಕೆ ಫೈನ್. ಸೊ ಅಂಥದ್ರಲ್ಲಿ ಅವ್ನು ಮತ್ತೆ 50 ಲಕ್ಷ, 1 ಕೋಟಿ, 1.5 ಕೋಟಿ ದೊಡ್ಡ ಫ್ಲಾಟ್ ತಗೊಳ್ಳೋದಿಲ್ಲಿದೆ, ಅವ್ನು ಕಾರ್ ತಗೊಳ್ಳೋದಿಲ್ಲಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೇ ಬೀದಿ ಅಲಿತಾ ಇರ್ತಾರೆ, ಪೊಕ್ಕಿ ತರ ಇರ್ತಾರೆ. ಸೊ ನೀನ್ ಸಿಗೋ ಹುಡುಗ ಮಾತ್ರ ಹಂಗಿರ್ಬೇಕು. ಅವ್ರಿಗೆ ಅಣ್ಣ ತಮ್ಮ ಬೀದಿ ಅಲಿತಾ ಇರ್ತಾರೆ, ಏನು ಇಲ್ಲ. ಇವ್ರಿಗೂ ಬೇಕಾದ ಹುಡುಗ ಮಾತ್ರ ದೊಡ್ಡ ಮನೆ, ಬಂಗ್ಲೆ, ಕಾರ್ಲಿ ಇರ್ಬೇಕು. ನಿಮ್ ತಮ್ಮ ಅಥವಾ ನಿಮ್ಮ ಮಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅದು ಪೆಟ್ಟ ಮಕ್ಕಳು ನೀನ್ ಯಾವ್ದು ಶಾಪಿಂಗ್ ಮಾಲ್ ಅಲ್ಲಿ, ಇನ್ಯಾವುದೋ ಒಂದು ಫ್ಯಾಕ್ಟ್ರಿಗಳಲ್ಲಿ ಹಿಂಗ್ ಕೆಲಸ ಮಾಡ್ತಿರ್ತಾನೆ, ನೀನ್ ಈ ತರ ಕೆಲಸ ಸರಿನಾ?